ಈಗ ನಿಮ್ಮ ಹಾಸ್ಟೆಲಲ್ಲಿ ಎಷ್ಟು ಜನ ಹುಡುಗರು ನಿಮಗೆ ಏನು ಸಮಸ್ಯೆ ಆಗಿದೆ? ಸರ್ ಹಾಸ್ಟೆಲ್ ಅದು ಸ್ಕೂಲ್ ಅದು 24 ಮಕ್ಕಳು ಟ್ರೈಬ್ಸ್ ಹುಡುಗರು, ಮೇಘಾಲಯದವರು ಹುಡುಗರನ್ನ ನಾವು ದತ್ತು ತಗೊಂಡು, ಅಂದರೆ ಪೇರೆಂಟ್ಸ್ ಇಂದ ಪರ್ಮಿಷನ್ ತಗೊಂಡು ವಿತ್ ಚಾಪಕಾಗದಲ್ಲಿ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಅವ್ರನ್ನ ಎಜುಕೇಷನ್ ಕೊಡೋ ಪರ್ಪಸ್ಗೋಸ್ಕರ ಓದಿಸ್ತಾ ಇದ್ವು ಇಲ್ಲಿ. ಸೊ ಹೊರಗಡೆಯಿಂದ ಯಾರಾದರೂ ಬರ್ತಡೇ ಮಾಡಿದಾಗ ಆ ಮಕ್ಕಳು ಟ್ರೈಬ್ಸ್ ಮಕ್ಕಳು ಅಂತ ಊಟ ಕೊಡ್ತಾಯಿದ್ರು. ಕೆಲವೊಂದು ಇದು 3 ವರ್ಷದಿಂದ ನಡ್ಕೊಂಡು ಬಂದಿತ್ತು. ಮೊನ್ನೆ ಮದನ್ ಚೌಟ್ರಿ ಅವರು ಆಲ್ಮೋಸ್ಟ್ ಹೋಳಿ ಹಬ್ಬ ಇರೋದ್ರಿಂದ ಊಟ ಕಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ. ಸೊ ಆ ಊಟ ತಿಂದ ಮೇಲೆ ಮಕ್ಕಳು ರಾತ್ರಿ ಕೆಲವರು ಬೇದಿಯಾಗಿದೆ, ಅದಾದಮೇಲೆ ಬೆಳಗ್ಗೆ ವಾಮಿಟ್ ಆಗಿದೆ. ನಿನ್ನೆ ಕೆಲವು ಯಾರ್ದು ತುಂಬ ವಾಮಿಟ್ ಬೇದಿ ಆಗಿರೋ ಮಕ್ಕಳನ್ನ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ, ಇದೇ ಹಾಸ್ಪಿಟ್ಲಿಗೆ. ಅವರೆಲ್ಲ ಸ್ಟೇಬಲ್ ಇದ್ದರಿಂದ ಇಂಜೆಕ್ಷನ್ ಹಾಕಿಸಿ ಕಳಿಸಿದ್ದಾರೆ ಡಾಕ್ಟ್ರುಗಳು. ಮಧ್ಯಾಹ್ನ ಸ್ವಲ್ಪ ಇನ್ನೂ ಬೇರೆ ಕೆಲವು ಮಕ್ಕಳುಗಳಾದಾಗ ಮತ್ತೆ ಇಮಿಡಿಯೇಟಾಗಿ ಫೋನ್ ಮಾಡಿದಾಗ ಅಲ್ಲಿಗೆ ಡಾಕ್ಟರ್ಸ್ಗಳು ಮತ್ತು ನರ್ಸ್ಗಳು ಎಲ್ಲರೂ ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಸ್ಟೇಬಲ್ ಆಗಿದ್ದರು. ಎಲ್ಲರೂ ಮಕ್ಕಳುಗಳು ಸ್ಟೇಬಲ್ ಆಗಿದ್ದರು. ನಾನು ರಾತ್ರಿ 9:30ವರೆಗೂ ಇದ್ದೆ. ನಾನು ಬೆಳಗ್ಗೆ 7:00ವರೆಗೆ ಅವನು ಆಚೆಗೆ ಬಂದಿದ್ದಾನೆ ಬಾತ್ರೂಮ್ಗೆ ಹೋಗೋಕ್ಕೆ. ಎಲ್ಲ ಮಕ್ಕಳು ಬಂದಿದ್ದಾರೆ. ಅವ್ನು ಬಂದು ವಾಚ್ ಬಾಕ್ಲಲ್ಲಿ ಬಿದ್ದೋಗಿದ್ದಾನೆ. ತಕ್ಷಣ ಇಮಿಡಿಯೇಟಾಗಿ ಎತ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು. ಪಲ್ಸು ಹೊರಟೋಗಿದೆ. ಸೊ ಇಷ್ಟೇ ನನಗೆ ಮಾಹಿತಿ. ಈ ಮಕ್ಕಳುಗಳೆಲ್ಲ ಯಾವಾಗ ಅಡ್ಮಿಟ್ ಮಾಡಿರೋದು? ಬೆಳಗ್ಗೆ. ಅವ್ರಿಗೂ ಬೆಳಗ್ಗೆ ವಾಂತಿ ಕಾಣಿಸ್ಕೊಂಡು ಇಲ್ಲ, ನಾವು ಇನಿಷಿಯಲಿ ಬೇರೆ ಮಕ್ಳಿಗೂ ತೊಂದರೆ ಆಗಬಾರ್ದು ಇಮಿಡಿಯೇಟಾಗಿ, ಯಾಕೆಂದರೆ ನೆನ್ನೆ ಎಲ್ಲರಿಗೂ ಇದಾಗಿತ್ತು, ಅದೇ ಇದಿತ್ತಲ್ಲ. ಸೊ ಇಮಿಡಿಯೇಟಾಗಿ ಬೇರೆಯವ್ರಿಗೂ ಸೇಫರ್ ಸೈಡ್ಗೋಸ್ಕರ ನಾವು ಇಮಿಡಿಯೇಟಾಗಿ ಎಲ್ಲ ಮಕ್ಕಳನ್ನು ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ವಿ. ಬಾತ್ ಅಂತ ತಂದುಕೊಟ್ಟಿದ್ರು. ಈಗ ನಿಮ್ಮ ಹಾಸ್ಟೆಲಲ್ಲಿ ಸರ್ ಎಷ್ಟು ಮಕ್ಕಳಿಗೆ ಸರ್ ಆ ಥರ ಆಗಿರುವಂಥದ್ದು? ಸರ್ 24 ಮಕ್ಕಳು. ಅದ್ರ ಬಿಟ್ಟು ಒಂದು 5-6 ಜನ ಟ್ಯೂಷನ್ಗೆ ಬರ್ತಿದ್ದವರು ಸಂಜೆ, ಅವರು ಊಟ ಮಾಡಿದ್ದಾರೆ. ಆ ಮಕ್ಕಳಿಗೆ ಸ್ವಲ್ಪ ಲೈಟಾಗಿ ಆಗಿದೆ, ಬಟ್ ಸ್ಟೇಬಲ್ ಆಗಿದ್ದಾರೆ ಮಕ್ಕಳು. ನೀವು ನಡೆಸ್ತಾ ಅನಾಥಾಶ್ರಮ ಇಲ್ಲ ಶಿಕ್ಷಣ ಸಂಸ್ಥೆ? ಶಿಕ್ಷಣ ಸಂಸ್ಥೆ ಸರ್. ಅಂದ್ರೆ ಇವ್ರನ್ನ ದತ್ತು ತಗೊಂಡು ಅಡಾಪ್ಟ್ ಮಾಡಿ ಎಜುಕೇಶನ್ ಕೊಡ್ತಾ ಇದ್ವಿ ಅಷ್ಟೇ. ಪರ್ಮಿಷನ್ ಎಲ್ಲ ಇದೆ ನಿಮ್ಮ ಹತ್ರ? ಸರ್ ಪೇರೆಂಟ್ಸ್ ಇಂದ ಪರ್ಮಿಷನ್ ತಗೊಂಡಿದ್ವಿ. ಲೈಕ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಸರ್ ಸಮಾಜ ಕಲ್ಯಾಣಕ್ಕೆ ಈ ತರ ಇದೆ ಅಂತ ಒಂದು 3 ವರ್ಷದಿಂದ ನಾವು ಲೆಟರ್ ಕೊಡಕ್ಕೆ ಹೋದ್ವು. ಆ ಲೆಟರ್ ಕೊಟ್ಟಾಗ ಇದಕ್ಕೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದ್ರು ಸರ್. ಸರ್ ಅಲ್ಲ ಸರ್, ಈಗ ಒಂದೇ ಒಂದು ಕ್ವಶನ್ ಸರ್. ಈ ರೀತಿ ನೀವು ಅಡಾಪ್ಟ್ ತಗೊಂಡು ಅಲ್ಲಿ ಮಕ್ಕಳನ್ನ ಇಟ್ಕೊಂಡು ಇದು ಮಾಡೋದಕ್ಕೆ ಈ ರೀತಿ ಏನಾರು ಯಾರಿಂದ ಪರ್ಮಿಷನ್ ತಗೊಂಡಿದ್ದೀರಾ ಸರ್? ಯಾವ್ದಾದ್ರು ಪೇರೆಂಟ್ಸ್ ಅಲ್ಲ ರೀ, ಡಿಪಾರ್ಟ್ಮೆಂಟ್ ಇಂದ ನಡೆಸೋದಕ್ಕೆ. ಇಲ್ಲಿ ಮಕ್ಕಳ ರಾತ್ರಿ ಹೊತ್ತು ಇಟ್ಕೊಂತೀರಾ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಬೇಕಲ್ವಾ? ಯಾರಿಂದ ಪರ್ಮಿಷನ್ ತಗೊಂಡಿದ್ದೀರಾ? ಸಮಾಜ ಕಲ್ಯಾಣ ಇಲಾಖೆಗೆ ಲೆಟರ್ ಕೊಟ್ವು ಸರ್, ಬಟ್ ಅವ್ರು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದ್ರು. ಅದು ಗೊತ್ತಿಲ್ಲ ಸರ್, ನಾವು ಎಲ್ಲ ವಿಚಾರಿಸಿದ್ವು ಸರ್. ಗೊತ್ತಿಲ್ಲಂಗೆ ಮಕ್ಕಳನ್ನ ಇಲ್ಲಿ ಇಟ್ಕೊಂಡು ಮಾಡ್ಬೋದಾ? ಈಗ ನೀವು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀರಾ, DHO ಇಂದನೋ ಜಿಲ್ಲಾಡಳಿತದಿಂದ ಪರ್ಮಿಷನ್ ತಗೊಂಡಿದ್ದೀರಲ್ವಾ ಸರ್? ಹೌದು ಸರ್, ತಗೊಂಡಿದ್ದೀವಿ ಸರ್. ಅದೇ ರೀತಿ ಇದಕ್ಕೂ ಪರ್ಮಿಷನ್ ತಗೋಬೇಕಲ್ವಾ? ಹೌದು ಸರ್. ಇವಾಗ ಈ ತರ ಹೆಚ್ಚು ಕಡಿಮೆ ಆದಾಗ ಯಾರು ಜವಾಬ್ದಾರರು ಸರ್? ನಮಗೂ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಇದಾಗ್ತಲ್ಲ. ನಾವು ಒಂದು ಸ್ವಲ್ಪ ಸರ್ ನಮ್ಮ ಟೀಚರ್ಸು ಒಂದು 4-5 ಜನ ಊಟ ಮಾಡಿದ್ಮೇಲೆ ಮಕ್ಕಳು ಕೊಟ್ಟಿದ್ದೀವಿ ಸರ್. ಅವ್ರಿಗೂ ಇದಾಗಿದೆ, ಸ್ವಲ್ಪ ನಾವೇ ಮಾಡ್ತಿದ್ವಿ ಸರ್. ಹಾಸ್ಟೆಲಲ್ಲ ಅದು, ನಾವೇ ಕೆಲವರು ಬರ್ತಡೇ ಅಥವಾ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ತಂದು ಕೊಡ್ತಿದ್ರು ಸರ್. ಅವರೇ ಬಂದು ಅಡುಗೆ ಮಾಡಿಸಿ ತಂದು ಕೊಡ್ತಾರೆ. ಕೆಲವರು ಇದನ್ನ ಆಶ್ರಮ ಅಂತ ನಡೆಸ್ತಿದ್ರಾ, ಹಾಸ್ಟೆಲ್ ಅಂತ ನಡೆಸ್ತಿದ್ರಾ? ಏನು ಸರ್ ನೀವು ನಡೆಸ್ತಿದ್ದೀರಾ? ಸರ್ ಸ್ಕೂಲ್ ಅಂತ ನಡೆಸ್ತಾರೆ ಸರ್. ಅದು ಸ್ಕೂಲ್ ಮಕ್ಕಳು ಸರ್. ಈ ಮಕ್ಕಳನ್ನ ಇಟ್ಕೊಳ್ಳೋಕೆ ಸರ್ ನಾವು ಯಾರ ಹತ್ರನೂ ಫಂಡ್ಸ್ ಅಥವಾ ಏನು ತಗೊಂಡಿಲ್ಲ ಸರ್. ಆಶ್ರಮ ತರ ಅಲ್ಲ, ನಡೆಸ್ತಾ ಇರೋದು ಅನಾಥಾಶ್ರಮನ ಸ್ಕೂಲ್, ಅದು ಹಾಸ್ಟೆಲ್ ಸ್ಕೂಲು ಸರ್. ಸ್ಕೂಲಲ್ಲಿ ನೈಟ್ ಮಕ್ಕಳು ಆಡ್ಬೇಕಂದ್ರೆ ವಸತಿ ಮತ್ತೆ ಈ ರೀತಿ ಅಂತ ಸ್ಕೂಲ್ ಇರುತ್ತೆ ಸರ್. ನೀವು ಅದು ವಸತಿ ಶಾಲೆ ಅಂತ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್. ಮತ್ತೆ ಈ ಮಕ್ಕಳನ್ನ ಹೆಂಗ್ ಇಟ್ಕೊಳಕ್ ಬರುತ್ತೆ ಸರ್? ಹೆಂಗ್ ಇಟ್ಕೊಂತಿದ್ರಿ? ಯಾರನ್ನು ತಗೊಂಡು ಇಟ್ಕೊಂತಾ ಇದ್ದೀರಾ? ಓನರ್ ಯಾರು ಸರ್ ಅದಕ್ಕೆ? ಸರ್ ಟ್ರಸ್ಟಿ ಇದು, ಓನರ್ ಇಲ್ಲ. ಎಲ್ಲ ತೀರೋಗಿದ್ದಾರೆ. 9 ಜನ ಇದ್ದಾರೆ ಸರ್. ಅದರ ಅಧ್ಯಕ್ಷ ಯಾರು? ಅಧ್ಯಕ್ಷರು ಜಗದೀಶ್ ಅಂತ ಎಲ್ಲಿದ್ದಾರೆ? ಇದ್ದಾರೆ, ಇಲ್ಲೇ ಇದ್ದಾರೆ. ಎಲ್ಲಿದ್ದಾರೆ? ಇಲ್ಲ, ಹೊರಗಡೆ ಇದ್ದಾರೆ ಸರ್. ಏನ್ ಮಾಡೋದವರು ಸರ್? ಅವ್ರ ಉದ್ಯೋಗ ಏನು ಅಂತ? ಅವರು ಸಾಫ್ಟ್ವೇರ್ ಇಂಜಿನಿಯರ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.